ಹಾಯ್ ಫ್ರೆಂಡ್ಸ್, ನಾನು ನಿಮಗೆ ಗೆಳತಿ ಕಾವೇರಿ. ಇವತ್ತು ಉತ್ತರ ಕನ್ನಡದ ಸ್ಪೆಷಲ್ಲು ಎಣ್ಣೆಗಾಯಿ ಮಾಡೋಣ. ಅದು ಸೌತೆಕಾಯಿ ಎಣ್ಣೆಗಾಯಿ. ಮೊದಲಿಗೆ ಕಡಲೆ ಸೊಪ್ಪಿನ ಪಲ್ಯ ಮಾಡಿಬಿಡೋಣ. ಇದು ಕಡಲೆ ಸೊಪ್ಪು ನೀವು ನೋಡ್ತಾ ಇದ್ರಲ್ಲ, ಆ ಕಡೆ ಸಣ್ಣದು ಮಡಿಕೆ ಇಟ್ಟಿದ್ದೀನಿ, ಅದರಲ್ಲಿ ಎಣ್ಣೆ ಹಾಕಿದ್ದೀನಿ. ಇದು ಸಿಂಪಲ್ ಡಿಶ್ಶು. ಅದು ಮೆಣಸಿನ್ಕಾಯಿ ಮತ್ತು ಉಳ್ಳಾಗಡ್ಡಿ ಎರಡೂ ಕೂಡ ಹೆಚ್ಕೊಂಡಿದ್ದೀನಿ ಸಣ್ಣಗೆ. ಸ್ವಲ್ಪ ಎಣ್ಣೆ ಹಾಕಿ ಅದನ್ನ ಹಾಕೊಂಡ್ಬಿಡಿ. ಎರಡು ಮೂರು ನಿಮಿಷ ಆದಮೇಲೆ ಈ ಕಡಲೆ ಸೊಪ್ಪನ್ನ ಕ್ಲೀನಾಗಿ ಸಣ್ಣಗೆ ಬಿಡಿಸ್ಕೊಂಡು ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ಅದಕ್ಕೆ ಈ ಕಡಲೆ ಸೊಪ್ಪು ಹಾಕೊಂಡ್ಬಿಡಿ. ಮತ್ತೇನು ಭಾಳ ಕೆಲಸ ಇಲ್ಲ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊಂಡ್ಬಿಟ್ರೆ ಈ ಪಲ್ಯ ರೆಡಿ. ಬೇಳೆ ಹಾಕ್ಕೋಬೋದು, ನೆನೆಸಿದ ಬೇಳೆ ಅಥವಾ ಕುದಿಸ್ಕೊಂಡು ಬೇಳೆ ಹಾಕ್ಕೋಬೋದು, ಚೆನ್ನಾಗುತ್ತೆ. ಸೊ ನಾನು ಇದ್ರ ಜೊತೆ 2 ಪಲ್ಯ ಎಕ್ಸ್ಟ್ರಾ ಮಾಡ್ತಾಯಿದ್ದೆ, ಹಾಗಾಗಿ ನಾನು ಇದಕ್ಕೆ ಸೈಡಿಗೆ ಅಂತ ಮಾಡಿದ್ದೀನಿ. ನಿಧಾನ ಬೆನಿಲಿ ಸಣ್ಣ ಉರಿಲಿ ಬೇಯಿಸಿರಿ, ಸಾಫ್ಟ್ ಆಗ್ತದೆ. ಸಾಲ್ಟ್ ಹಾಕಿ ಅದ್ರ ಮೇಲೆ ಏನರ ಮುಚ್ಚಿಬಿಟ್ರೆ ನಿಧಾನಕ್ಕೆ ಸ್ವಲ್ಪ ಬೆನಿಲಿ. ಒಂದು 5-10 ನಿಮಿಷ ಆದಮೇಲೆ ನೋಡೋಣ. ಸೊ ಚೆನ್ನಾಗಿ ಬೆಂದಿದೆ ನೋಡಿ, ಫುಲ್ ಇತ್ತು, ಸ್ವಲ್ಪ ಆಗಿದೆ. ಈಗ ಸ್ವಲ್ಪ ನೋಡಿ ಬೆಂದಿದೆ ಅಂದರೆ ಅದು ಆಗಿದೆ ಅಂತ. ನೀವು ಬೇಳೆನೂ ಹಾಕ್ಕೋಬೋದು. ಇದು ಫಿನಿಶ್ ಆಯಿತು. ಇದು ನೆಕ್ಸ್ಟ್ ಪಲ್ಯ ಸೌತೆಕಾಯಿ ಎಣ್ಣೆಗಾಯಿ ಅನ್ನಲ್ಲ, ಅದು ಈ ರೀತಿ 4 ಭಾಗ ಮಾಡ್ಕೊಳ್ಳಿ. ಪೂರ್ತಿ ಕಟ್ ಮಾಡಿಬಿಡಿ. ಈ ರೀತಿಯೇ ಸೆಂಟ್ರ್ 4 ಪೀಸ್ ಮಾಡ್ಕೊಳ್ಳಿ. ಇಲ್ಲಿ ಮಸಾಲೆ ಕೊಬ್ಬರಿ ಹಾಕ್ಕೊಂಡಿದ್ದೀನಿ ಗ್ರೈಂಡರ್ಗೆ. ಇದು ಶೇಂಗಾ ಎಳ್ಳು 2 ಹುರ್ಕೊಂಡಿದ್ದೀನಿ. ಇವೆಲ್ಲ ಮಸಾಲೆ ಬೇಕಾಗ್ತದೆ ಅದಕ್ಕೆ. ಸೊ ಶೇಂಗಾ ಎಳ್ಳು ಕೊಬ್ಬರಿನ ಫಸ್ಟು ಮಿಕ್ಸಿಗೆ ಹಾಕ್ಕೋತಾ ಇದ್ದೀನಿ. ನೋಡಿ ಪುಡಿ ಆಗಿದೆ. ಇದಕ್ಕೆ ಹಸಿ ಮೆಣಸಿನ್ಕಾಯಿ, ಸ್ವಲ್ಪ ಸ್ಪೈಸಿ ಮಾಡ್ತಾಯಿದ್ದೀನಿ. ಅಲ್ಲ, ಅದೇ ಹಸಿ ಶುಂಠಿ, ಅದೇ ಅಲ್ಲ ಅಂತೀವಿ ನಾವು, ಅಲ್ಲ. ಆಮೇಲೆ ಕೊತ್ತಂಬರಿ, ಸ್ವಲ್ಪ ಜೀರಿಗೆ, ಪೇಸ್ಟ್ ಮಾಡ್ಕೊಂಡು ಬಂದು ಟೊಮೆಟೊ ಹಾಕ್ಕೊಳ್ಳೋಣ. ಅದಕ್ಕೆ ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ, ಅದಕ್ಕೆ ಕಾಣಿಸ್ತಾ ಇಲ್ಲ ವಿಡಿಯೋದಲ್ಲಿ. ಈ ಪೇಸ್ಟ್ಗೆ ಅರಿಶಿನ, ಉಪ್ಪು ಮತ್ತು ಟೊಮೆಟೊ, ಸಣ್ಣದ 2 ಟೊಮೆಟೊ ಹಾಕಿದ್ದೀನಿ. ಇದನ್ನು ಮಿಕ್ಸಿ ಮಾಡಿಬಿಡೋಣ. ಇದು ಗುರೆಳ್ಳು ಪುಡಿ, ಹುರಿದು ಗುರೆಳ್ಳು ಪುಡಿ ಮಾಡ್ಕೋಬೇಕು. ಅದ್ರದ್ದು ಒಂದು 2-3 ಸ್ಪೂನ್ ಇದು ಹಾಕಲೇಬೇಕು, ಗ್ರೇವಿ ಚೆನ್ನಾಗಿ ಬರುತ್ತೆ. ಸೊ ನಂತರ ಹೀಗಾಗುತ್ತೆ. ಸೊ ಗ್ರೇವಿ ರೆಡಿ. ಈಗ ಇದನ್ನ ಒಗ್ಗರಣೆ ಹಾಕ್ಬಿಡೋಣ. ಸಣ್ಣದ ಗಡಿಗೆ ಥರ ಇಟ್ಕೊಂಡಿದ್ದೀನಿ. ಅದಕ್ಕೆ ಎಣ್ಣೆ ಹಾಕ್ಕೊಳ್ಳಿ. ನಾನು ಶೇಂಗಾ ಎಣ್ಣೆ ಹಾಕ್ತಾಯಿದ್ದೀನಿ. 2-3 ಸ್ಪೂನ್ ಹಾಕ್ಕೊಳ್ಳಿ. ಅದಕ್ಕೆ ಸಣ್ಣ ಕಟ್ ಮಾಡಿದ್ರು 1 ಉಳ್ಳಾಗಡ್ಡಿ ಹಾಕ್ತಾಯಿದ್ದೀನಿ. ಗ್ರೇವಿ ಚೆನ್ನಾಗಾಗತ್ತಿದು. ಚಪಾತಿಗೂ ಬರುತ್ತೆ, ರೊಟ್ಟಿಗೂ ಬರುತ್ತೆ. ನಾನಂತೂ ರೊಟ್ಟಿ ಮಾಡಿದ್ದೀನಿ ಇವತ್ತು. ಉಳ್ಳಾಗಡ್ಡಿ ಒಂದು 2 ನಿಮಿಷ ಬೆನಿಲಿ. ನಂತರ ಗ್ರೇವಿ ಹಾಕ್ಕೊಂಡ್ಬಿಡಿ. ಗ್ರೇವಿ ಹಾಕಿದ ಮೇಲೆ ಏನು ಬೇಡ, ಯಾಕಂದರೆ ಎಲ್ಲ ಮಸಾಲೆ ಹಾಕಿದ್ದೀವಿ ಅದರಲ್ಲಿ. ಉಪ್ಪು ಹಾಕಿದ್ದೀವಿ, ಅರಿಶಿನ ಪುಡಿ ಹಾಕಿದ್ದೀವಿ, ಎಲ್ಲ ಇದೆ ಅದರಲ್ಲಿ. ನಂತರ ಅದೇ ಗ್ರೇವಿಗೆ ಈ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಸಣ್ಣ ಸಣ್ಣ ಪೀಸ್ ಸೌತೆಕಾಯಿ, ಅದನ್ನ ಹಾಕ್ಬಿಡೋಣ. ಹಾಕಿ ಇನ್ನೊಂದು ಸ್ವಲ್ಪ ಚಂದ
ಎಲ್ಲ ಕಲಿಸ್ಬಿಡಿ. ನಿಮಗೆ ಸಾಲ್ಟ್ ಸ್ವಲ್ಪ ಹಿಂದೆ ಮುಂದೆ ಆಗಿದೆ ಅನ್ನಿಸ್ತಾನೆ ಸ್ವಲ್ಪ ಟೇಸ್ಟ್ ಮಾಡಿ ನೋಡ್ಕೊಳ್ಳಿ. ಕಮ್ಮಿ ಅನಿಸಿದ್ರೆ ಹಾಕ್ಕೊಳ್ಳಿ. ಚೂರು ನೀರು ಹಾಕ್ಕೋಬೇಕು. ಸ್ವಲ್ಪ ನೀರು ಹಾಕ್ಕೊಳ್ಳಿ. ಅದೇ ಗ್ರೈಂಡರ್ಗೆ ಹಾಕಿದ್ದೀನಿ ನಾನು, ಹಾಕಿ ನೀರು ಹಾಕಿದ್ದೀನಿ. ಸೊ ಈ ಥರ ಚಿಕ್ಕಾಗಿದ್ರೆ ಚೆಂದ ಇರ್ತದೆ. ತೀರ ಗಟ್ಟಿನೂ ಮಾಡಿಬಿಡ್ರಿ, ತೀರ ತಿಳುಬೇಡ. ಸೊ ಸೌತೆಕಾಯಿ ಸ್ವಲ್ಪ ಸಾಫ್ಟ್ ಆಗಲಿ. ತೀರ ಸಾಫ್ಟ್ ಆದರೂ ಚೆನ್ನಾಗಾಗಲ್ಲ, ಸ್ವಲ್ಪ ಕ್ರಂಚಿ ಇರಲಿ, ಸ್ವಲ್ಪ ಸಾಫ್ಟ್ ಆಗಲಿ. ಒಂದು 5 ರಿಂದ 6 ನಿಮಿಷ ಬೆನೀಲಿ. ಆ ಕಡೆ ಕಿರಿಕ್ಸಾಲಿ ಪಲ್ಯ ಅಂತ ಒಗ್ಗರಣೆ ಹಾಕಿದ್ದೀನಿ, ಈ ಕಡೆ ಸೌತೆಕಾಯಿ ರೆಡಿ ಆಗದ ನೋಡಿ. ರೆಡಿ, ನಂದು ಊಟ ರೆಡಿ ಆಯಿತು. ಇದು ಕಿರಿಕ್ಸಾಲಿ ಪಲ್ಯ, ಸೌತೆಕಾಯಿ ಎಣ್ಗಾಯಿ, ಇದು ಕಡ್ಲಿ ಪಲ್ಯ ಮತ್ತು ಮೊಸರು ಬಜ್ಜಿ. ರೊಟ್ಟಿ ರೆಡಿ ಅದಾವು, ಬರ್ರಿ ಊಟ ಮಾಡೋಣ.